ಪ್ರೀತಮ್ ಅವ್ರ ತಂದೆ ಮಾತಾಡ್ತಾ ಇರೋದು. ಮಾದಗಳ್ಳಿ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕಿಂದ. ನನ್ನ ಮಗ ನಿನ್ನೆ ರಾತ್ರಿಯಿಂದ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ತಾನೆ. ದಯವಿಟ್ಟು ಯಾರು ಕಂಡು ಬಂದಲ್ಲಿ ಈ 8105189775ಕ್ಕೆ ತಿಳಿಸ್ಬೇಕಾಗಿ ವಿನಂತಿ. FIR ಕೂಡ ಆಗಿದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನು ಫಸ್ಟ್ ಇಯರ್ BE ಓದ್ತಾ ಇದ್ದಾನೆ. ಫಸ್ಟ್ ಸೆಮ್ ಮುಗಿದು ಸೆಕೆಂಡ್ ಸೆಮ್ ಓದ್ತಾ ಇದ್ದಾನೆ. SLC ಬಂದು ರೋಟ್ರಿ ಶಾಲೆಯಲ್ಲಿ ಓದಿರ್ತಾನೆ. PUC ಬಂದು RKVK ಕಾಲೇಜಲ್ಲಿ ಓದಿರ್ತಾನೆ. ದಯಮಾಡಿ ಯಾರಿಗಾರು ಕಂಡು ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಮಕ್ಕಳನ್ನ ಈಗ ಯಾವ ಥರ ಬೆಳೆಸ್ಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ಬುದ್ಧಿ ಹೇಳೋದೇ ಒಂದು ದೊಡ್ಡ ಅಪರಾಧ ಆಗ್ಬಿಟ್ಟೈತೆ ಈಗಿನ ಪ್ರಪಂಚದಲ್ಲಿ. ನಾವು ಒಳ್ಳೇದು ಕೆಟ್ಟ ದಾರಿಲಿ ಹೋಗ್ತಾ ಇದ್ದೀರಾ, ಒಳ್ಳೇದಾಗಿ ಹೋಗ್ರಪ್ಪ ಅಂತ ಹೇಳಿದಾಗ ಅದನ್ನೇ ತಪ್ಪು ಅಂತ ತಿಳ್ಕೊಂಡು ನೀವು ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮುನ್ಸ್ಕೊಂಡು ನೀವು ಮನೆ ಬಿಟ್ಟು ಹೋಗೋದ್ರಿಂದ ಯಾರಿಗೂ ಏನು ಒಳ್ಳೇದಾಗಲ್ಲ. ಎತ್ತವ್ರ ಕಂದ ಅವ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಅನುಭವಿಸಿರೋರಿಗೆ ಗೊತ್ತು. ಪ್ರೀತು, ನೀನು ನೋಡ್ತಾ ಇರ್ಬೋದು ಇದು. ದಯವಿಟ್ಟು ನೀನು ಎಲ್ಲೇ ಇದ್ದರೂ ನಿನಗೇನು ಮಾಡಲ್ಲ. ದಯವಿಟ್ಟು ಮನೆಗೆ ಬಾ. ನಿನಗೇನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ದಯವಿಟ್ಟು ಮನೆ ಬಾಪ. ಜನಗಳೇ, ಯಾರಾದರೂ ಈ ಹುಡುಗನ ಗುರುತಿಸೇನಾರು ಸಿಕ್ತು ಅಂತಂದರೆ ದಯಮಾಡಿ ನಮಗೆ ಮೆಸೇಜ್ ಕೊಡಿ. ತುಂಬ ಸಹಾಯ ಮಾಡ್ದಂಗೆ ಆಗುತ್ತೆ. ಬೇರೆ ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಮಕ್ಕಳ ವಿಚಾರಕ್ಕೂ ಕೂಡ ಮಕ್ಕಳುಗಳು ತುಂಬ ಸೂಕ್ಷ್ಮವಾಗಿ ಮನಸ್ಸಿಗೆಸ್ಕೊಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಈ ಥರ ಪರಿಸ್ಥಿತಿ ಬರ್ತದೆ. ನಿಮ್ಮ ಮನೆಗಳಲ್ಲಿ ಈ ಸ್ಥಿತಿ ಬರದೇ ಇದ್ದಂಗಿರಲಿ. ನಮಸ್ಕಾರ.